ಹಾಸನಾಂಬೆಯ ಸನ್ನಿಧಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಮಾಡಲಾಯಿತ. ಶಿಷ್ಟಾಚಾರ ಉಲ್ಲಂಘನೆ ಅಂತ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ದೇವಸ್ಥಾನದ ಮುಂಭಾಗದಲ್ಲಿ ಕುಮಾರಸ್ವಾಮಿ ಅವರಿಗೆ ಹಾಸನಾಂಬೆ ಸನ್ನಿಧಿಯಲ್ಲಿ ಅವಮಾನ ಮಾಡಲಾಯಿತು ಅಂತ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಸದ್ಯಕ್ಕೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ದೌಡಾಯಿಸಿದ್ದಾರೆ. ಸಂಧಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸಂಧಾನ ಯಶಸ್ವಿಯಾಗಿದೆ. ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ನಮ್ಮ ನಾಯಕರಿಗೆ ಅವಮಾನ ಆಗಿದೆ ಹೇಗಂತ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನಾಕಾರರನ್ನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮನವೊಲಿಸಿದ್ದಾರೆ. ನಮ್ಮ ವ್ಯವಸ್ಥೆ ಬಗ್ಗೆ ಕುಮಾರಸ್ವಾಮಿ ಸರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ದೂರವಾಣಿ ಮೂಲಕ ನನ್ನ ಜೊತೆ ಅವರು ಮಾತನಾಡಿದ್ದಾರೆ ಹೇಗಂತ ಡಿಸಿ ಪ್ರತಿಭಟನಾಕಾರರಿಗೆ ತಿಳಿಸಿದ್ದಾರೆ. ಅದಾದ್ಮೇಲೆ ಹಾಸನಾಂಬೆ ಪ್ರಸಾದವನ್ನ ನೀಡಿದ್ದಾರೆ. ಡಿಸಿ ಪ್ರತಿಭಟನಾಕಾರರಿಗೆ ಶಾಸಕರಿಗೆ ತನ್ನ ಕೈಯಿಂದಲೇ ಪ್ರಸಾದ ನೀಡಿ ಮನವೊಲಿಸಿದ್ದಾರೆ. ಏನೋ ಪ್ರಸಾದವನ್ನ ಸ್ವೀಕರಿಸಿ ತದನಂತರ ಕಾರ್ಯಕರ್ತರು ಶಾಸಕರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಸ್ವೀಟ್ ಅಲ್ಲ ಅದು ಪಂಗಲ್ ಇದಾನೆ. ಹಿಂಗಡೆ ಪ್ರಸಾದ ಬರ್ತದೆ. ಸ್ವೀಟ್ ಅಲ್ಲ ಅದು ಪಂಗಲ್ ಇದಾನೆ. ಹಿಂಗಡೆ ಪ್ರಸಾದ ಬರ್ತದೆ. ಶಿಷ್ಟಾಚಾರಕ್ಕೆಲ್ಲ ನಾನು ಆದ್ಯತೆಯನ್ನ ಕೊಡೋದಿಲ್ಲ. ಅಧಿಕಾರಿಗಳಿಗೆ ಯಾಕೆ ತೊಂದರೆಯನ್ನ ಕೊಡ್ಬೇಕು ನಾವು? ಗಮನಿಸ್ತಾ ಇರಬಹುದು. ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಷ್ಟಾಚಾರಕ್ಕೆಲ್ಲ ನಾನು ಆದ್ಯತೆಯನ್ನ ಕೊಡೋದಿಲ್ಲ. ದರ್ಶನ ಒಂದು ಇಂಪಾರ್ಟೆಂಟ್. ಇಲ್ಲಿ ಅಧಿಕಾರಿಗಳಿಗೆ ಯಾಕೆ ನಾವು ತೊಂದರೆಯನ್ನ ಕೊಡಬೇಕು? ದೇವಿಯ ದರ್ಶನ ಮುಖ್ಯ. ಅದ್ ಆಗಿದೆ ನನಗೀಗ. ಹೀಗಂತ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೂ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಬೇಕು? ಅದರ ಅವಶ್ಯಕತೆ ಇಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ನಮ್ಮ ನಾಯಕರಿಗೆ ಅವಮಾನ ಆಗಿದೆ, ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳಿಕೊಂಡು ಜೆಡಿಎಸ್ನ ಕಾರ್ಯಕರ್ತರು ಶಾಸಕರು ಹಾಸನಾಂಬೆಯ ದೇವಸ್ಥಾನದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ನೂರಾರು ಕಾರ್ಯಕರ್ತರು ಅಲ್ಲಿಗೆ ಜಮಾಯಿಸಿದ್ರು. ಆದರೂ ಕೂಡ ಡಿಸಿ ಅವರು ಇಲ್ಲಿಗೆ ಬರಬೇಕು, ನಮ್ಮ ಜೊತೆ ಮಾತನಾಡಬೇಕು, ನಮಗೊಂದು ಉತ್ತರವನ್ನು ಕೊಡಬೇಕು, ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರೆ ಮಾತ್ರ ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಡಿಸಿ ಅವರು ರಸ್ತೆ ಮಧ್ಯದಲ್ಲಿ ಕೂತು ಅವ್ರ ಜೊತೆ ಫೋನಲ್ಲಿ ಮಾತನಾಡುವಂತಹ ಕೆಲಸ ಕೂಡ ಮಾಡಿದ್ರು. ಅದು ಎಲ್ಲಿ ವರ್ಕೌಟ್ ಆಗಿಲ್ಲ. ಅದಾದ್ಮೇಲೆ ಡಿಸಿ ಅವರು ಖುದ್ದು ಸ್ಥಳಕ್ಕೆ ಆಗಮಿಸಿ ಸದ್ಯಕ್ಕೆ ಪ್ರತಿಭಟನಾ ನಿರತ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ಸಂಧಾನ ಎಲ್ಲವೂ ಕೂಡ ಯಶಸ್ವಿ ಆಗಿದೆ. ಸದ್ಯಕ್ಕೆ ಜೆಡಿಎಸ್ನ ಕಾರ್ಯಕರ್ತರು ಸ್ಥಳದಿಂದ ಪ್ರತಿಭಟನೆಯನ್ನ ಕೈ ಬಿಟ್ಟಿರುವಂತದ್ದು. ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನನಗೆ ದರ್ಶನ ಮುಖ್ಯ, ಅಧಿಕಾರಿಗಳಿಗೆ ಯಾಕೆ ನಾವು ತೊಂದರೆ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಕೃಷ್ಣಮೂರ್ತಿ, ಸದ್ಯಕ್ಕೆ ಹಾಸನಾಂಬ ದೇವಸ್ಥಾನದ ಮುಂದೆ ಜೆಡಿಎಸ್ನ ಕಾರ್ಯಕರ್ತರು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ, ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಅವಮಾನ ಮಾಡಲಾಗಿದೆ ಅವರಿಗೆ ಅಂತ ಹೇಳ್ಕೊಂಡು ಬೃಹತ್ ಪ್ರತಿಭಟನೆ ಆಯಿತು. ಸದ್ಯಕ್ಕೆ ಈ ಪ್ರತಿಭಟನಾ ನಿರತ ಕಾರ್ಯಕರ್ತರ ಬೇಡಿಕೆ ಏನಾಗಿತ್ತು, ಅದ್ರ ಜೊತೆಗೆ ಯಾವ ರೀತಿ ಡಿಸಿ ಅವರು ಸಂಧಾನ ಮಾಡಿದ್ರು ಅಂತ? ಅದಂತೂ ಎರಡು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಜೆಡಿಎಸ್ ನ ಕಾರ್ಯಕರ್ತರು ಮತ್ತು ಅವೆಲ್ಲ ಮುಖಂಡರುಗಳು
ಹಾಸನ ಶಾಸಕ ಸ್ವರೂಪ್ ಮತ್ತು ಅರಕಲಗೂಡು ಶಾಸಕ ಎ ಮಂಜು ಅವರ ನೇತೃತ್ವದಲ್ಲಿ ಹಾಸನಾಂಬ ದೇವಾಲಯದ ಮುಂಭಾಗ ಅಂದ್ರೆ BM ರಸ್ತೆಯ ನಗರಸಭೆ ಎದುರುಗಡೆ ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಸುಮಾರು 2.5 ಗಂಟೆಗಳಿಗೂ ಹೆಚ್ಚು ಕಾಲ ಪ್ರತಿಭಟನೆಯನ್ನ ಮಾಡಿದಂತ JDS ಶಾಸಕರ 2 ಬೇಡಿಕೆಗಳೇ ಅಂತ ಹೇಳಿದ್ರೆ, ಮೊದಲನೇದಾಗಿ ಹಾಸನಾಂಬ ದೇವಾಲಯಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಬಂದ ಸಂದರ್ಭದಲ್ಲಿ ಅವರಿಗೆ ಶಿಷ್ಟಾಚಾರದ ಮೂಲಕವಾಗಿ ಅವರನ್ನ ಗೌರವಿಸಬೇಕಾಗಿತ್ತು. ಆದ್ರೆ ಜಿಲ್ಲಾಡಳಿತ ಕಾರ್ಯವನ್ನ ಮಾಡಲಿಲ್ಲ, ಅವರಿಗೆ ಅಗೌರವನ್ನ ಮಾಡಿದೆ ಎಂಬಂತ ಒಂದು ಆರೋಪ. ಆದ್ರೆ ಇನ್ನೊಂದು, ಹಾಸನಾಂಬ ದೇವಾಲಯದ ಜಾತ್ರಾ ಮಹೋತ್ಸವ ಮೊದಲಿನಿಂದನೂ ಕೂಡ ಪ್ರಾರಂಭ ಆದಾಗಿಂದನೂ ಕೂಡ ಹಾಸನ ಶಾಸಕ ಸ್ವರೂಪ್ ಅವರನ್ನ ಕಡೆಗಣಿಸಲಾಗ್ತಿದೆ. ಯಾವುದೇ ಒಂದು ವಿಚಾರಕ್ಕೂ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆಗ್ತಾ ಇಲ್ಲ. ಅದರಿಂದಾಗಿ ಶಾಸಕರನ್ನ ಹೊರಗಿಟ್ಟು ಹಾಸನಾಂಬ ದೇವಾಲಯದ ಜಾತ್ರಾ ಮಹೋತ್ಸವನ್ನ ಜಿಲ್ಲಾಡಳಿತ ಮಾಡ್ತದೆ ಎಂಬ ಆರೋಪವನ್ನು ಇಟ್ಕೊಂಡು ಇವತ್ತು JDS ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. 2 ಗಂಟೆಯ ನಂತರದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಆದಂತ ಲತಾ ಕುಮಾರಿ ಅವರು ಬಂದು JDS ನ ಶಾಸಕರುಗಳನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ DC ಅವರು ಬಂದಂತ ಸಂದರ್ಭದಲ್ಲಿ ಅರಕಲಗೂಡು ಶಾಸಕ ಎ ಮಂಜು ಅವರು ದೂರವಾಣಿ ಕರೆ ಮೂಲಕವಾಗಿ ಮಾತನಾಡಿದ್ದಾರೆ. DC ಅವರು ಕೂಡ ಕೇಂದ್ರ ಸಚಿವರ ಜೊತೆ ಮಾತಾಡಿದ್ದಾರೆ. ಆದ್ರೆ ಏನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಆ ನಿಟ್ಟಿನಲ್ಲಿ DC ಅವರು ಸ್ಥಳಕ್ಕೆ ಬಂದು ಇದಕ್ಕೆ ಉತ್ತರ ಕೊಡಬೇಕಂತ ಆಗ್ರಹವನ್ನ JDS ನ ಶಾಸಕರುಗಳು ಮಾಡಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳು 2 ಗಂಟೆ ಕಳೆದ್ರು ಕೂಡ ಬರಲಿಲ್ಲ. ಹಾಸನ SP ಮೊಹಮ್ಮದ್ ಸುಜೀತ್ ಆಗಿರ್ಬೋದು, ದೇವಾಲಯದ ಆಡಳಿತಾಧಿಕಾರಿ AC ಮಾರುತಿ ಅವರಾಗಿರ್ಬೋದು, ಯಾರೇ ಬಂದ್ರು ಪ್ರತಿಭಟನಾಕಾರರನ್ನ ಮನವೊಲಿಸಲಿಕ್ಕೆ ಮುಂದಾದ್ರೂ ಕೂಡ ಅವರು ಮನವೊಲಿಸಲಿಕ್ಕೆ ಆಗಿರ್ಲಿಲ್ಲ. ಕೊನೆಗೆ DC ಅವರು ಬಂದು ಪ್ರತಿಭಟನಾ ಸ್ಥಳಕ್ಕೆ HD ಕುಮಾರಸ್ವಾಮಿ ಬಂದ ಸಂದರ್ಭದಲ್ಲಿ ನಾವು ಅವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಆದ್ರೆ ಅಲ್ಲಿ ಆವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರಿಂದಾಗಿ ಅವರನ್ನ ಪ್ರೋಟೋಕಾಲ್ ಪ್ರಕಾರವಾಗಿ ಅವರಿಗೆ ಗೌರವಿಸಲಿಕ್ಕೆ ಆಗಿಲ್ಲ. ಅದು ದೂರವಾಣಿ ಮುಖಾಂತರವಾಗಿ ಅವರನ್ನ ಮಾತನ್ನ ಆಡಿದ್ದೀನಿ. ಆದ್ರೆ HD ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಯಾವುದೇ ಬೇಸರವನ್ನು ವ್ಯಕ್ತಪಡಿಸಿಲ್ಲ. ಜಿಲ್ಲಾಡಳಿತ ಈ ಬಾರಿ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಿದೆ, ನಾನು ಈ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ನಿಮ್ಮ ಕಾರ್ಯವನ್ನ ಮಾಡಿ ಎಂಬಂತ ಹೇಳಿಕೆನ HD ಕುಮಾರಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ. ನೀವು ಈ ಪ್ರತಿಭಟನೆಯನ್ನ ಕೈ ಬಿಡಬೇಕು ಮತ್ತು ಮುಂದೆ ಈ ರೀತಿ ಆಗದಿರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಎಂಬಂತ ಭರವಸೆಯನ್ನ ಕೊಟ್ಟ ನಂತರದಲ್ಲಿ ಈಗ JDS ನ ನಾಯಕರುಗಳು ಪ್ರತಿಭಟನೆಯನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಬಂದ ನಂತರದಲ್ಲಿ ಅವರನ್ನ ಮನವೊಲಿಸಿ ಈಗ ಪ್ರತಿಭಟನೆಯನ್ನ ಶಾಂತವಾಗಿ ಮುಗಿಸುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ಒಂದ್ ಕಡೆ ಪ್ರತಿಭಟನೆಗೆ ಬಂದಿದ್ದಂತಹ 100 ಕಾರ್ಯಕರ್ತರು ಒಂದ್ ಕಡೆ ಎದುರು ದೇವಸ್ಥಾನ ಮುಂಭಾಗದಲ್ಲಿ, ಇನ್ನೊಂದ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಭಕ್ತ ಸಾಗರ. ಭಕ್ತರಿಗೆ ದರ್ಶನಕ್ಕೆ ಏನಾದ್ರೂ ಅಡ್ಡಿ ಉಂಟಾಯ್ತಾ ಈ ಪ್ರತಿಭಟನೆ ವೇಳೆಯಲ್ಲಿ ಅಂತ? ಜಿಲ್ಲಾಡಳಿತ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದಂತಹ ಯಾವುದೇ ಗೇಟ್ ಒಳಗಡೆ ಬಂದು ಪ್ರತಿಭಟನೆಯನ್ನ JDS ನ ಕಾರ್ಯಕರ್ತರು ಮಾಡ್ಲಿಲ್ಲ. BM ರಸ್ತೆ ಏನಿದೆ ಆ ನಗರಸಭೆ ಎದುರುಗಡೆ ದೇವಾಲಯದ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿದ್ದ ಯಾರು ಕೂಡ ಈ ದೇವಾಲಯದ ದರ್ಶನಕ್ಕೆ ಅಡ್ಡಿ ಆಗ್ಲಿಲ್ಲ. ಧರ್ಮ ದರ್ಶನ ಸಾಲ ಆಗಿರ್ಬೋದು, 300 ರೂಪಾಯಿನ ಕ್ಯೂ ಆಗಿರ್ಬೋದು, 1000 ರೂಪಾಯಿನ ಕ್ಯೂ ಆಗಿರ್ಬೋದು, ಯಾವುದೇ ಕೂಡ ಡಿಸ್ಟರ್ಬೆನ್ಸ್ ಇಲ್ಲದೇನೆ ದರ್ಶನ ಕೂಡ ಪಡೆದುಕೊಂಡಿದ್ದಾರೆ. ಅದರಿಂದಾಗಿ ಯಾವುದೇ ರೀತಿ ದರ್ಶನಕ್ಕೆ ತೊಂದರೆ ಆಗಿಲ್ಲ. ದೇವಾಲಯದ ಎದುರುಗಡೆ ಮುಂಭಾಗದಲ್ಲಿರ್ತಕ್ಕಂಥ ಮುಖ್ಯ ದ್ವಾರದ ಬಳಿ ಈ ಒಂದು ಪ್ರತಿಭಟನೆ ನಡೆದಿದ್ದಾಗಿ ದರ್ಶನಕ್ಕೆ ಯಾವುದೇ ಅಡ್ಡಿ ಆಗಿಲ್ಲ. ಧನುಷ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಗಲಾಟೆಗಳ ಮಧ್ಯೆಯೇ ಹಾಸನಾಂಬೆ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬಂದಿದೆ. ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ದರ್ಶನವನ್ನ ಪಡ್ಕೊಂಡ್ರು. ಶಿಷ್ಟಾಚಾರದ ವಾಹನದಲ್ಲಿ ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತರಾಗಿ ಆಗಮಿಸಿ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇನ್ನು ಶಿವರಾಜ್ ಕುಮಾರ್ ಕಂಡು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಇದರ ಜೊತೆಗೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೂಡ ಇಂದು ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ್ರು. ಕುಟುಂಬ ಸಮೇತ ಆಗಮಿಸಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನ ಪಡೆದ್ರು. ಇದೇ ವೇಳೆ ನಟ ಶಿವರಾಜ್ ಕುಮಾರ್ ಮತ್ತು ರಿಷಬ್ ಎದುರು ಬದುರಾದರು. ಶಿವಣ್ಣನನ್ನ ಕಂಡು ರಿಷಬ್ ಅವರ ಬಳಿ ತೆರಳಿ ಮಾತನಾಡಿಸಿದ್ರು. ಇನ್ನು ಹಾಸನಾಂಬೆ ದರ್ಶನಕ್ಕೆ ಹಿರಿಯ ನಟಿ ಮಾಜಿ ಸಚಿವೆ ಉಮಾಶ್ರೀ ಕೂಡ ಬಂದಿದ್ರು. ಹಾಸನಾಂಬೆ ದೇವಿಯ ದರ್ಶನ ಪಡೆದು ಉಮಾಶ್ರೀ ರಾಜ್ಯದ ಜನರಿಗೆ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಮತದಾನದ ಹಕ್ಕು ಪಡೆದವರ ಡೆಲಿಗೇಷನಲ್ ಫಾರ್ಮ್ ಇಟ್ಕೊಂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು.
ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಬೆಳಗ್ಗೆಯಿಂದ ಮತದಾನ ಆಗ್ತಾ ಇದೆ. ಇದರ ಮಧ್ಯೆ ಹೈ ಡ್ರಾಮಾ ನಡೆದಿದೆ. ಮತದಾನದ ಹಕ್ಕು ಪಡೆದವರ ಡೆಲಿಗೇಷನ್ ಫಾರ್ಮ್ ಅನ್ನ ಇಟ್ಕೊಂಡ ಆರೋಪ ಕೇಳಿ ಬರ್ತಾ ಇದೆ. ಮತದಾನ ಮಾಡೋಕೆ ಫಾರ್ಮ್ ಕೊಡ್ತಿಲ್ಲ ಅಂತ ಗಲಾಟೆ ಮಾಡಲಾಗಿದೆ. ಜಾರಕಿಹೊಳಿ ವರ್ಸಸ್ ಕತ್ತಿ, ಇಲ್ಲಿ ಮುಖಾಮುಖಿ ಫೈಟ್ ಇರುವಂತದ್ದು. ಅದರ ಜೊತೆಗೆ ಜಾರಕಿಹೊಳಿ ಟೀಮ್ ಅಭ್ಯರ್ಥಿ ಅಪ್ಪಾ ಸಾಹೇಬ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಇಫಾ ಹೋಟೆಲ್ಗೆ ಬಸಗೌಡ ಅಸಂಗಿ ಬೆಂಬಲಿಗರು ನುಗ್ಗಿದ್ದಾರೆ, ಗಲಾಟೆಯನ್ನ ಮಾಡಿದ್ದಾರೆ. ಸವದಿ ಕತ್ತಿ ಬಡದಿಂದ ಕಣಕ್ಕಿಳಿದಿರುವಂತಹ ಬಸಗೌಡ ಅಸಂಗಿ ಕೈ ಮೇಲಾಯಿಸುವ ಹಂತಕ್ಕೆ ಈ ಪ್ರಕರಣ ಹೋಗಿದೆ. ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಗಲಾಟೆ ಆಗ್ತಿತ್ತು ಅಂತ. ಇನ್ನು ಸ್ಥಳಕ್ಕೆ ಡಿಸಿಪಿ ನಾರಾಯಣ ಬರಮನಿ ಆಗಮಿಸಿ ಸ್ಥಳದಲ್ಲಿದ್ದಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಚುನಾವಣಾಧಿಕಾರಿಗೆ ದೂರನ್ನ ನೀಡುವಂತೆ ಮನವೊಲಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಈಗ ಡಿಸಿಸಿ ಬ್ಯಾಂಕ್ ಮತದಾನ ಪ್ರಕ್ರಿಯೆ ಆಲ್ಮೋಸ್ಟ್ ಆಗ್ತಾ ಬಂತು. ಫಲಿತಾಂಶ ಕೆಲವೇ ಗಂಟೆಗಳಲ್ಲಿ ಹೊರಬೀಳುವಂತಹ ಸಾಧ್ಯತೆ ಇದೆ. ಇದ್ರ ಮಧ್ಯೆ ಬಸಗೌಡ ಅಸಂಗಿ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ, ಎಲೆಕ್ಷನ್ ವೋಟ್ ಹಾಕೋಕೆ ಒಂದು ಫಾರ್ಮ್ ಕೊಡ್ತಿಲ್ಲ ಅಂತ. ಏನ್ ಈ ಆರೋಪ ಅಂತ? ಧನುಶ್ರೀ, ಏನಂತಂದ್ರೆ ಸಾಕಷ್ಟು ಸಾಹಸಗಳ ಬಳಿಕ ಏನಂತಂದ್ರೆ ಕೊನೆ ಗಳಿಗೆಯಲ್ಲಿ ಈಗ ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ರಾಯಬಾಗ್ ತಾಲೂಕಿನ ಪ್ರತಿನಿಧಿಸುವಂತ ಏನು ಕ್ಷೇತ್ರ ಇತ್ತು, ಆ ಕ್ಷೇತ್ರದಲ್ಲಿ ಸುಮಾರು 208 ಮತಗಳು ಅಲ್ಲಿ ಇರ್ತಕ್ಕಂಥದ್ದು. ಸೊ ಅದರ ಪೈಕಿ ಒಂದು 40 ಜನರಿಗೆ ಡೆಲಿಗೇಷನ್ ಫಾರ್ಮ್ ಅನ್ನ ಕೊಟ್ಟಿಲ್ಲ ಅನ್ನುವಂತ ಆರೋಪವನ್ನ ಇವತ್ತು ಕತ್ತಿ ಸೌದಿ ಪರ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸಗೌಡ ಆಸಂಗಿ ಅವರು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕುಲುಗುಡೆ ಅವರು ನಿಮಗೆ ಡೆಲಿಗೇಷನ್ ಫಾರ್ಮ್ ಅನ್ನ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಬೆಳಗಾವಿಗೆ ಕರೆಸಿ ಅವ್ರನ್ನ ಲಾಡ್ಜ್ ದಲ್ಲಿ ನಿನ್ನೆಯಿಂದಲೂ ಕೂಡ ಕೂಡಿ ಹಾಕಿದ್ರು ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸೊ ಅದಾದ ಬಳಿಕ ನಮಗೆ ಒಂದಿಷ್ಟು ಏನಂತಂದ್ರೆ ಕತ್ತಿ ಸೌದಿ ಬೆಂಬಲಿಗರು ಹೋಗಿ ಆ ಒಂದು ಇಫಾ ಹೋಟೆಲ್ ನಲ್ಲಿ ಹೋಗಿ ಒಂದು ಗಲಾಟೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೌದಿ ಬೆಂಬಲಿಗರು ಮತ್ತೆ ಕತ್ತಿ ಮತ್ತೆ ಸೌದಿ ಬೆಂಬಲಿಗರು ಹಾಗೆ ಜಾರಕಿಹೊಳಿ ಬೆಂಬಲಿಗರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಒಬ್ಬರಿಗೊಬ್ಬರು ಶರ್ಟ್ ಅನ್ನ ಹಿಡಿದು ಎಳೆದಾಡೋ ಮಟ್ಟಿಗೆ ಒಂದು ರೀತಿ ಗಲಾಟೆ ಆಗುತ್ತೆ. ಅದಾದ ಬಳಿಕ 18 ಜನರಿಗೆ ಡೆಲಿಗೇಷನ್ ಅನ್ನ ಫಾರ್ಮ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಈಗಲೂ ಕೂಡ 22 ಜನರ ಡೆಲಿಗೇಷನ್ ಫಾರ್ಮ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಈಗಾಗಲೇ ಕ್ಯಾಂಪ್ ಪೊಲೀಸ್ ಠಾಣೆ ಮೆಟ್ಲೆ ಇರ್ತಕ್ಕಂಥ ಆಸಂಗಿ ಪರ ಇರ್ತಕ್ಕಂಥ ಕಾರಿಗೆ 22 ಜನ ಏನು ಮತದಾರರಿದ್ದಾರೆ, ಅವರು ಈಗ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಅದರ ಜೊತೆಗೇನೆ ಚುನಾವಣಾಧಿಕಾರಿಗೂ ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಆ ಒಂದು ದೂರನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಚುನಾವಣಾಧಿಕಾರಿ ಮುಂದೆ ನಾನು ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ, ಮುಂದೆ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈತ ಬಸಗೌಡ ಆಸಂಗಿ ಪರವಾಗಿ ಇರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ, ನಮಗೆ ಚುನಾವಣಾ ಹಕ್ಕನ್ನ ನೀಡಿಲ್ಲ, ನಮ್ಮ ಹಕ್ಕನ್ನ ಇಲ್ಲಿ ಕಸಿದುಕೊಳ್ಳಲಾಗಿದೆ, ಹಾಗಾಗಿ ಈ ಒಂದು ಚುನಾವಣೆಯನ್ನು ನಾವು ಒಪ್ಕೊಳ್ಳಲ್ಲ, ಮುಂದೆ ಕಾನೂನು ರೀತಿಯ ಹೋರಾಟವನ್ನ ಮಾಡ್ತೀವಿ, ನಮಗೆ ಅವಕಾಶ ಕೊಡದೇ ಇದ್ದಂತ ಸಂದರ್ಭದಲ್ಲಿ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಈಗಾಗಲೇ 4 ಗಂಟೆ ಆಗಿದೆ, ಈಗ ಚುನಾವಣೆ ಪ್ರಕ್ರಿಯೆ ಕೂಡ ಮುಕ್ತಾಯ ಆಗಿರ್ತಕ್ಕಂಥದ್ದು. 100% ಇಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು. ರಾಯಬಾಗ್ ತಾಲೂಕವನ್ನ ಹೊರತುಪಡಿಸಿ ರಾಯಬಾಗ್ ತಾಲೂಕದಲ್ಲಿ ಈಗಲೂ ಕೂಡ 22 ಜನರಿಗೆ ವೋಟಿಂಗ್ ಅನ್ನ ಮಾಡಿಸಿದ್ರೆ 100% ಆಗ್ತಾ ಇತ್ತು. ಅದನ್ನ ಹೊರತುಪಡಿಸಿದ್ರೆ ಇನ್ನು ಉಳಿದಂತೆ ಎಲ್ಲಾ ಕಡೆಗೂ ಕೂಡ ಏನಂತಂದ್ರೆ 100% ವೋಟಿಂಗ್ ಆಗಿರ್ತಕ್ಕಂಥದ್ದು. ಸೊ ನಾವು ಇಲ್ಲಿ ಕ್ಷೇತ್ರವಾರು ನೋಡೋದಾದ್ರೆ ರಾಯಬಾಗ್ನಲ್ಲಿ 184 ಜನ ಮತವನ್ನ ಚಲಾಯಿಸಿದ್ದಾರೆ. ಹುಕ್ಕೇರಿಯಿಂದ 93 ಜನ ಮತವನ್ನ ಚಲಾಯಿಸಿದ್ರೆ, ನಿಪ್ಪಾಣಿಯಿಂದ 125 ಜನ ಮತವನ್ನ ಚಲಾಯಿಸಿರ್ತಕ್ಕಂಥದ್ದು. ಇನ್ನು ರಾಮದುರ್ಗದಿಂದ 35 ಜನ, ಕಿತ್ತೂರ್ಲಿಂದ 32 ಜನ, ಅಥಣಿಯಿಂದ 125 ಜನ, ಬೈಲೊಂಗಲಿಂದ 75 ಜನ ಹೀಗೆ ಮತವನ್ನ ಚಲಾಯಿಸೋದ್ರ ಮೂಲಕ 100% ಇಲ್ಲಿ ಮತದಾನ ಮುಗಿದಿರ್ತಕ್ಕಂಥದ್ದು. ಸೊ ಇನ್ನು 5 ರಿಂದ 10 ನಿಮಿಷಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗುತ್ತೆ. ಸೊ ಇನ್ನೇನು 1 ಗಂಟೆ ಅಥವಾ 1.5 ಗಂಟೆ ಒಳಗಾಗಿ ಈ ಒಂದು ಸಂಪೂರ್ಣವಾದಂತಹ ಫಲಿತಾಂಶ ಕೂಡ ಹೊರ ಬರಲಿದೆ. ಧನುಶ್ರೀ, ಲೋಹಿತ್, ಒಂದು ಎಲೆಕ್ಷನ್ ಅಂತ ಆದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ. ಈಗ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಅವಘಡ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೇಫ್ಟಿ ಪರ್ಪಸ್ ಅಲ್ಲಿ ಈಗ ಪೊಲೀಸರು ಯಾವ ರೀತಿ ಭದ್ರತೆಯನ್ನು ವಹಿಸಿದ್ದಾರೆ ಅಲ್ಲಿ ಅಂತ? ಧನುಶ್ರೀ, ಖಂಡಿತವಾಗ್ಲೂ ಇರ್ತಂದ್ರೆ ಏನು ಮತದಾನ ಕೇಂದ್ರ ಇದೆ, ಮತದಾನ ಸುತ್ತಲೂ ಕೂಡ ಸುಮಾರು 5ಕ್ಕೂ ಹೆಚ್ಚು KSRP ವಾಹನಗಳು, ಸಿಟಿ ಕಮಿಷನರ್ ಕೂಡ ನಿರಂತರವಾಗಿ ಓಡಾಟವನ್ನು ನಡೆಸಿ ಸಾಕಷ್ಟು ಸೆಕ್ಯೂರಿಟಿಯನ್ನು ಹಾಕಿರ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ನಗರದಾದ್ಯಂತ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಸೊ ಯಾವುದೇ ರೀತಿಯ ಸೆಲೆಬ್ರೇಷನ್ ಅನ್ನ ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಿಮ್ಮ ತಾಲೂಕುಗಳಿಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೋಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಟಿ ಆದ್ಯಂತ 144 ಸೆಕ್ಷನ್ ಜಾರಿ ಇರೋದ್ರಿಂದ ಅಷ್ಟ ದೊಡ್ಡ ಮಟ್ಟಿಗೆ ಯಾವುದೇ ಸೆಲೆಬ್ರೇಷನ್ ಈ ಒಂದು ನಗರ ವ್ಯಾಪ್ತಿಯಲ್ಲಿ ನಡೆಯೋದಿಲ್ಲ. ಬದಲಾಗಿ ತಾಲೂಕು
ವ್ಯಾಪ್ತಿಯಲ್ಲಿ ಸಾಕಷ್ಟು ಏನಂತಂದ್ರೆ ನಡೀತೆ. ಆದ್ರೂ ಕೂಡ ಏನಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸಿರ್ತಕ್ಕಂಥದ್ದು. ಪ್ರಮುಖ ಅತಿ ಹೆಚ್ಚಿನ ಬೆಂಬಲಿಗರು ಅಂತಂದ್ರೆ ಸೌದಿ ಅಥಣಿ ಕ್ಷೇತ್ರದಿಂದ ಸೌದಿ ಬೆಂಬಲಿಗರು, ಹುಕ್ಕೇರಿ ಕ್ಷೇತ್ರದಿಂದ ಕತ್ತಿ ಬೆಂಬಲಿಗರು, ಹೀಗೆ ನಿಪ್ಪಾಣಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಬೆಂಬಲಿಗರು ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಚುನಾವಣೆಯ ರಿಸಲ್ಟ್ ಬರಬೇಕಾಗಿದೆ. ಅದಕ್ಕೂ ಮುಂಚೆನೆ ಈಗಾಗಲೇ ಹೊರಗಡೆ ಏನಂತಂದ್ರೆ ಗುಲಾಲ್ ಹಚ್ಚೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ಸಂಭ್ರಮಕ್ಕೆ ಈಗಾಗಲೇ ಬೆಂಬಲಿಗರು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇನ್ನು ಅರ್ಧ ಗಂಟೆಯಲ್ಲಿ ಇಡೀ ಚಿತ್ರಣ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಸಾಕಷ್ಟು ಏನಂತಂದ್ರೆ ಹುರುಪು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನೇರವಾಗಿ 3 ಕುಟುಂಬಗಳ ಮಧ್ಯೆ ನೇರ ಹಣಾಹಣಿ ಇತ್ತು. ಯಾಕಂದ್ರೆ ಜಾರಕಿಹೊಳಿ ಕುಟುಂಬ ಒಂದ್ ಕಡೆ ಸೌದಿ, ಹಾಗೆ ಕತ್ತಿ ಕುಟುಂಬದ ನಡುವೆ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿಯನ್ನ ನಾವೇ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಏನಂತಂದ್ರೆ ಜಿದ್ದಾಜಿದ್ದಿಗೆ ಬಿದ್ದು ಚುನಾವಣೆಯನ್ನ ಮಾಡಿದ್ರು. ಈಗಾಗಲೇ 9 ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆಯಾಗಿರ್ತಕ್ಕಂಥದ್ದು. ಅದರಲ್ಲಿ 7 ಸ್ಥಾನಗಳು ಜಾರಕಿಹೊಳಿ ಕುಟುಂಬದ ಪಾಲಾಗಿರ್ತಕ್ಕಂಥದ್ದು. ಸೊ ಇನ್ನು 2 ರಿಂದ 3 ಕ್ಷೇತ್ರ ನಮಗೆ ಬಂದ್ರೆ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತೀವಿ ಅಂತ ಅನ್ನುವಂತ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಸೌದಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಏನಂತಂದ್ರೆ ಏನೇ ಆದ್ರೂ ಕೂಡ ನಮ್ಮವರೇ ಅಧ್ಯಕ್ಷರಾಗ್ತಾರೆ ಅನ್ನುವಂತ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು 1 ಗಂಟೆಯಲ್ಲಿ ಯಾರು ಬೆಂಬಲಿತ ಅಭ್ಯರ್ಥಿಗಳು ಇಲ್ಲಿ ಜಾಸ್ತಿ ಗೆಲ್ತಾರೆ ಅನ್ನುವಂತ ಸಂಪೂರ್ಣ ರಿಸಲ್ಟ್ ಈಗ ಬರುತ್ತೆ. ಧನುಶ್ರೀ, ಥ್ಯಾಂಕ್ ಯು ಲೋಹಿತ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಇತ್ತು. ಇವತ್ತು ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಸದ್ಯಕ್ಕೆ ಇಂದು 2 ಸಂಘಟನೆಗಳು ಅನುಮತಿಯನ್ನ ಕೇಳಿವೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡಿಸಿದ್ರು. ಬೇರೆ ದಿನ ಪಥಸಂಚಲನ ಮಾಡಿ ಅಂತ ಹೈಕೋರ್ಟ್ ಒಂದು ತೀರ್ಪನ್ನು ಹೊರಡಿಸಿರುವಂಥದ್ದು. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪರ ವಕೀಲರು ಹೇಳಿದ್ದಾರೆ. ಬಹುತೇಕ ನವೆಂಬರ್ 2 ಕನ್ಫರ್ಮ್ ಆಗಿದೆ. ಹೊಸದಾಗಿ ಅನುಮತಿ ಪಡೆಯೋಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈಗ ನವೆಂಬರ್ 2ಕ್ಕೆ ಏನು ಒಂದು ಪಥಸಂಚಲನ ಮಾಡ್ತಾರೆ ನೋಡಿ, ಇದಕ್ಕೆ ಅನುಮತಿಯನ್ನು ಪಡೆಯಬೇಕು ಹೊಸದಾಗಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದ್ರ ಜೊತೆಗೆ ಡಿಸಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸೋಕು ಕೂಡ ಸೂಚನೆ ನೀಡಿರುವಂಥದ್ದು. ಈ ಒಂದು ಪಥ ಸಂಚಲನದಲ್ಲಿ ಎಷ್ಟು ಜನ ಭಾಗಿಯಾಗ್ತೀರಾ, ಯಾರಿದ್ರ ಮುತುವರ್ಜಿ ವಹಿಸ್ತಾರೆ, ಇದೆಲ್ಲದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು ತಹಶೀಲ್ದಾರ್ ಅವರಿಗೆ. ಇನ್ನು ಆರ್ಎಸ್ಎಸ್ ಮತ್ತೆ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡಲಿ 2 ಸಂಘಟನೆಯವರು ಪರ್ಮಿಷನ್ ಕೇಳಿರ್ತಾರೆ. ಒಂದು ಆರ್ಎಸ್ಎಸ್ ಮತ್ತೆ ಭೀಮ್ ಆರ್ಮಿ ಸದ್ಯಕ್ಕೆ ಪ್ರತ್ಯೇಕ ಸಮಯ ನೀಡಿ ಅಂತ ಹೈಕೋರ್ಟ್ ಹೇಳಿದೆ. ಈಗಲೇ ಪಥ ಸಂಚಲನ ಮಾಡಿ ಏನು ಸಾಧಿಸಬೇಕಿತ್ತು? ಅಮಾಯಕ ವ್ಯಕ್ತಿಯಿಂದ ಬೆದರಿಕೆ ಹಾಕಿಸ್ತೀರಾ? ಇವತ್ತು ನಿಮ್ಗೆ ಅವಕಾಶವನ್ನ ಕೊಡ್ಬೇಕಾ? ಹೀಗಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ. ಸೊ ಇಲ್ಲಿ ಈಗಲೇ ನೀವು ಪಥಸಂಚಲನ ಮಾಡುವಂತಹ ಅವಶ್ಯಕತೆ ಆದ್ರೆ ಏನಿತ್ತು ಅಂತ ಹೇಳಿದ್ದಾರೆ. ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡು ನಮ್ಮ ಕುಟುಂಬದ ಮೇಲೆ ಇವರು ಏನೇನೋ ಇಲ್ಲದ ಸಲ್ಲದೆಲ್ಲ ಮಾತನಾಡಿ ಚಿತ್ತಾಪುರ್ನಲ್ಲೇ ಏನೋ ಪಥಸಂಚಲನ ಮಾಡ್ತಾರೆ ಅಂದರೆ ನಮ್ಮ ಜನ ಏನು ಮಾಡಬೇಕು? ಕ್ವೈಟ್ ನ್ಯಾಚುರಲಿ ಅಲ್ಲ. ಈಗ ದೇ ವಿಲ್ ಆಲ್ಸೋ ಬಿ ಹರ್ಟ್ ಅಲ್ಲ. ಈಗ ಅವ್ರ ಹತ್ರ ಒಂದು 10 ಜನ ಇದ್ರೆ, ಬೆಂಬಲಿಗರಿದ್ರೆ, ಅಭಿಮಾನಿಗಳಿದ್ರೆ, ನಮ್ಮ ತತ್ವ ಸಿದ್ಧಾಂತ ನಂಬ್ಕೊಂಡು ಒಂದು 10 ಜನ ಅಭಿಮಾನಿಗಳು ಬೆಂಬಲಿಗರು ಇರ್ತಾರಲ್ಲ. ನಾವೇನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡ್ತೀವಿ ಹಠ ಹಿಡಿದು ಮಾಡ್ಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಏನು ಅರ್ಜೆಂಟ್ ಏನಿತ್ತು ನಿಮ್ದು? ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತಂತ ಏನಿದು? ಏನ್ ಸಾಧನೆ ಏನ್ ಮಾಡ್ಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ? ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಬಿಜೆಪಿ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSSನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದರೂ ಬರ್ತಾರಪ್ಪ, ಹುಷಾರಾಗಿರು ಅಂತಾನೆ.
ಇದಾದ್ಮೇಲೆ ನೀವು ಪಥಸಂಚಲನ ಮಾಡಬೇಕಾ? ಇದಾದ್ಮೇಲೆ ನಿಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ನಿಮ್ದು ಯಾವುದೋ ಒಂದು ಶಾಲೆ ಇದೆ, ನಿಮ್ದು ಯಾವುದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೇನು ನಿಯಂತ್ರಣ ಇಲ್ಲ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಪೊಲೀಸರ ಮೇಲೆ ಹಣ ಎಸೆಯಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಜಮೀನುಗಳ ಮಾಹಿತಿಯನ್ನ ರಾಜ್ಯ ಸರ್ಕಾರ ಸಂಗ್ರಹಿಸ್ತಾ ಇದೆ. ಸರ್ಕಾರದಿಂದ ಮಂಜೂರಾದ ಜಮೀನುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ದಾಖಲೆಗಳ ಸಂಗ್ರಹಕ್ಕೂ ಕೂಡ ಕಂದಾಯ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಹಾಗಾದ್ರೆ, ಅಂಕುಶ ಹಾಕೇ ಬಿಡ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಮೇಲೆ. ಚರ್ಚೆಗೆ ಎಡೆ ಮಾಡಿಕೊಟ್ಟ ಸರ್ಕಾರದ ನಿರ್ಧಾರ ಈಗ ಗಮನಿಸ್ತಾ ಇರಬಹುದು. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅಲ್ಲಲ್ಲಿ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತು. ಅಂದ್ರೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀರಾ ಅಂತಂದ್ರೆ ಮೊದಲಿಗೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ಪಡಿಬೇಕು ಅನ್ನುವಂಥ ರೂಲ್ಸ್ ತಂತು. ಈಗ ಆರ್ಎಸ್ಎಸ್ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಸಮರ ಸಾರದಂತೆ ಕಾಣಿಸ್ತಾ ಇದೆ. ಆರ್ಎಸ್ಎಸ್ ಜಮೀನುಗಳ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಸರ್ಕಾರ. ಸರ್ಕಾರದಿಂದ ಜಾಮೀನುಗಳೇನು ಆರ್ಎಸ್ಎಸ್ ಸಂಘಟನೆಯವರಿಗೆ ಮಂಜೂರಾಗಿದೆ ನೋಡಿ, ಸಂಘಟನೆಗೆ ಅದ್ರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಅದರ ಜೊತೆಗೆ ದಾಖಲೆಗೆ ಏನೆಲ್ಲ ಇದೆ ಅದರೆಲ್ಲರ ಸಂಗ್ರಹಕ್ಕೂ ಕೂಡ ಕಂದಾಯ ಇಲಾಖೆಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಈಗ ಈ ಎಲ್ಲ ಬೆಳವಣಿಗೆಗಳು ಈ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಮುಖ್ಯ ಉದ್ದೇಶ ಏನು? ಆರ್ಎಸ್ಎಸ್ ವಿರುದ್ಧ ಸಮರಾನ, ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ? ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧ ಹಾಕಿದ್ದಾಯಿತು. ಈಗ ಆರ್ಎಸ್ಎಸ್ಗೆ ಕೊಟ್ಟಿರುವಂತಹ ಜಾಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ತನಿಖೆಗೆ ಇಳಿದಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕಾರ್ತಿಕ್, ಈಗಾಗಲೇ ಆರ್ಎಸ್ಎಸ್ಗೆ ಪಥ ಸಂಚಲನಕ್ಕೆ ಆಲ್ಮೋಸ್ಟ್ ಬ್ರೇಕ್ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು. ಈಗ ವಾಟ್ ನೆಕ್ಸ್ಟ್ ಅಂತ ಧನುಶ್ರೀ, ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ಆಗಿದ್ದಾವೆ. ಒಂದು ಹಂತಕ್ಕೆ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತ ಕೆಲಸಕ್ಕೆ ಸರ್ಕಾರ ಈಗಾಗಲೇ ಮಾಡಿದೆ. ಇದರ ಜೊತೆಗೆ ಈ ಹಿಂದೆ ಯಾವೆಲ್ಲ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಆರ್ಎಸ್ಎಸ್ ಅಥವಾ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳಿಗೆ ಏನಾದರೂ ಭೂಮಿಯನ್ನ ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಯಾವ ಮಾನದಂಡಗಳ ಮೇಲೆ ಮಾಡಲಾಗಿದೆ ಅನ್ನುವಂತ ಒಂದು ಆಧಾರದ ಮೇಲೆ ಆ ಒಂದು ವಿಚಾರದ ಮೇಲೆಯೂ ಕೂಡ ಈಗ ಸರ್ಕಾರ ಕೈ ಹಾಕಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಹಿಂದೆ ಆರ್ಎಸ್ಎಸ್ ಇರಬಹುದು, ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತೆ ಇತರೆ ಸಂಘ ಸಂಸ್ಥೆಗಳಿಗೆ ಯಾವೆಲ್ಲ ಭೂಮಿಗಳನ್ನು ಹಂಚಿಕೆ ಮಾಡಲಾಗಿದೆ, ಯಾವ ಆಧಾರದ ಮೇಲೆ ಇವರಿಗೆ ಭೂಮಿಯನ್ನು ಕೊಡಲಾಗಿದೆ, ಜೊತೆಗೆ ಭೂಮಿಯನ್ನು ಕೊಡೋದಕ್ಕೆ ಇರುವಂತಹ ಮಾನದಂಡಗಳೇನು, ಜೊತೆಗೆ ಇವರಿಗೆ ಕೊಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಮಾನದಂಡಗಳನ್ನ ಇವರು ಫಾಲೋ ಮಾಡಿದ್ದಾರೆ ಅನ್ನುವಂತಹ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಈಗಾಗಲೇ ಸರ್ಕಾರ ಕೇಳಿದೆ. ಈ ಒಂದು ದಾಖಲಾತಿಗಳನ್ನು ಸರ್ಕಾರ ಕೇಳಿರುವಂತಹ ಉದ್ದೇಶವನ್ನು ನೋಡೋದಾದ್ರೆ ಒಂದು ಹಂತಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇರುವಂತಹ ಜಾಗಗಳನ್ನ ಏನಾದರೂ ಈ ಹಿಂದಿನ ಸರ್ಕಾರದಲ್ಲಿ ಆರ್ಎಸ್ಎಸ್ ಇರಬಹುದು ಅಥವಾ ಆರ್ಎಸ್ಎಸ್ ಸಂಘ ಸಂಸ್ಥೆಗಳಿಗೆ ಇನ್ಯಾವುದೋ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕೊಟ್ಟಂತ ಪಕ್ಷದಲ್ಲಿ ಅದೆಲ್ಲವನ್ನು ಕೂಡ ಹಿಂಪಡೆಯೋದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಿರ್ಧಾರ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಇವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕಂದಾಯ ಇಲಾಖೆಯಿಂದ ದಾಖಲಾತಿಗಳನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಕಂದಾಯ ಇಲಾಖೆಯಿಂದ ಸಂಗ್ರಹಿಸಿದಂತಹ ದಾಖಲಾತಿಗಳನ್ನ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೊಸದಾಗಿರ್ತಕ್ಕಂಥ ಬಿಲ್ ಅನ್ನು ತರುವಂತದಿರಬಹುದು ಅಥವಾ ಅವರಿಗೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಹಿಂಪಡೆಯುವಂತದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚಿಸಿದಂತೆ ಕಾಣ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇದುವರೆಗೂ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತ ಟ್ರಸ್ಟ್ ಇರಬಹುದು ಅಥವಾ ಸಂಘ ಸಂಸ್ಥೆಗಳಿರಬಹುದು ಎಷ್ಟರ ಮಟ್ಟಿಗೆ ಭೂಮಿಯನ್ನು ಹಂಚಿಕೆಯನ್ನು ಮಾಡಲಾಗಿದೆ ಆ ಎಲ್ಲಾ ಭೂಮಿಯ ಮಾಹಿತಿಗಳನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.